ಅನುದಾನದಲ್ಲಿ ತಾರತಮ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ದೆಹಲಿಯ ಪ್ರತಿಭಟನೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗುತ್ತೆ ಅಂತೇಳಿ ಅನ್ಯಾಯ ಸಹಿಸಲು ಸಾಧ್ಯವಿಲ್ಲ. ದಿನೇಶ್ ಗುಂಡೂರಾವ್ ಅವರ ಮಾತಿದು. ಬಿಜೆಪಿ ಸಂಸದರಿಗೆ ಮೋದಿ ಮುಂದೆ ಕೇಳುವಂತಹ ಧೈರ್ಯವಿಲ್ಲ. ಸುಖಾಸುಮ್ಮನೆ ನಮ್ಮ ಮೇಲೆ ಕೂಗಾಡ್ತಾರೆ. ಇದೇ ಕೆಲಸವನ್ನ ಮೋದಿ ಮುಂದೆ ಮಾಡಿದ್ರೆ ಪ್ರತಿಭಟನೆಯ ಅವಶ್ಯಕತೆಯೇ ಇರಲಿಲ್ಲ. ಇದು ಕರ್ನಾಟಕದ ಪರಿಸ್ಥಿತಿ ಮಾತ್ರವಲ್ಲ, ಬಿಜೆಪಿ ಸರ್ಕಾರ ಇಲ್ಲದ ಎಲ್ಲಾ ರಾಜ್ಯದ ಪರಿಸ್ಥಿತಿ ಇದೇ ಆಗಿದೆ. ಮೈಸೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ದೆಹಲಿಯಲ್ಲಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆಯ ವಿಚಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಏನಾಗಿದೆ ಅಂತ ಹೇಳಿದ್ರೆ, ಒಂದು ತಾತ್ಸಾರ ಮನೋಭಾವ. ಇವರು ನಾವು ಅವ್ರು ಏನಾದರೂ ಹೇಳ್ಕೊಳ್ಳಿ, ನಾವು ಮಾಡೇ ಮಾಡ್ತೀವಿ ಅಂತ ಅಹಂಕಾರದ ಒಂದು ವರ್ತನೆ ಕೇಂದ್ರದಾಗಿದೆ, ಮೋದಿ ಅವ್ರದ್ದಾಗಿದೆ. ಸಂಸದರು ಮತ್ತು BJPಯ ಎಲ್ಲ ಮುಖಂಡರುಗಳು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಇಲ್ಲಿ, ರಾಜ್ಯದ BJP ಮುಖಂಡರುಗಳು. ಆದರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೋಗಿ ಕೇಂದ್ರದಲ್ಲಿ ಒತ್ತಡ ಹಾಕೋದಕ್ಕೆ ಇವರಿಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ, ನಮ್ಮನ್ನು ಟೀಕೆ ಮಾಡ್ಕೊಂಡು ಏನು ಪ್ರಯೋಜನ? ನಮ್ಮನ್ನು ಟೀಕೆ ಮಾಡ್ಕೊಂಡು ಏನು ಉಪಯೋಗ? ನೀವು ನಮ್ಮ ಪರವಾಗಿ ಅಲ್ಲಿ ವಕಾಲತ್ ವಹಿಸಬೇಕು. ನಮ್ಮ ಕೇಂದ್ರದ ಫೈನಾನ್ಸ್ ಮಿನಿಸ್ಟ್ರೇ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿನಿಧಿ. ನೀವೆಲ್ಲ MP ಗಳಿದ್ದೀರಾ, 27 MP ಗಳಿದ್ದೀರಾ ಅಲ್ವಾ? ನೀವುಗಳು ನಮ್ಮ ಪರವಾಗಿ ಹೋರಾಟ ಮಾಡಬೇಕು ತಾನೆ. ಎಷ್ಟು ದಿವಸ ನೀವು ಏನೂ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತೀರಾ, ಬಾಯಿ ತೆಗೆದ್ರೆ ನಮ್ಮನ್ನು ಟೀಕೆ ಮಾಡ್ತೀರಾ ಹೊರತು ನೀವು ಕೇಂದ್ರದಿಂದ ನಮಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಒಂದಾದರೂ ನೀವು ನಿದರ್ಶನ ಇದೆಯಾ? ದೆಹಲಿ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದು. ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆಯ ವಿಚಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಸಂಸದರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಥವಾ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿ ರಾಜ್ಯಕ್ಕೆ ಬರಬೇಕಾದಂತಹ ಪರಿಹಾರವನ್ನು, ಹಣವನ್ನು ತೆಗೆದುಕೊಂಡು ಬಂದಿದ್ರೆ ಕಾಂಗ್ರೆಸ್ ಈ ರೀತಿಯ ಪ್ರತಿಭಟನೆ ಮಾಡುವಂತಹ ಅವಶ್ಯಕತೆ ಮತ್ತು ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇರಲಿಲ್ಲ. ಇದನ್ನು ಸೃಷ್ಟಿ ಮಾಡಿರುವಂತಹದ್ದು BJPಯೇ. ನಾವು ಈಗ ಪ್ರತಿಭಟನೆಯನ್ನು ಮಾಡಲೇಬೇಕಾಗಿದೆ, ಹೋರಾಟವನ್ನು ಮಾಡಲೇಬೇಕಾಗಿದೆ, ನಮ್ಮ ಪಾಲನ್ನು ನಾವು ಪಡೆದುಕೊಳ್ಳಲೇಬೇಕಾಗಿದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಕೇವಲ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಮಾತ್ರ ಅಲ್ಲ, ಕಾಂಗ್ರೆಸ್ನ ಎಲ್ಲ ನಾಯಕರುಗಳ ಸ್ಟೇಟ್ಮೆಂಟ್ ಮತ್ತು ಸಮರ್ಥನೆ ಇದೇ ರೀತಿಯಲ್ಲಿಯೇ ಇರುವಂಥದ್ದು.